ನಮಸ್ತೆ ಕರ್ನಾಟಕ. ಇವತ್ತು ನಾವು ಕಂಪ್ನಿನ ಅನಾಲಿಸಿಸ್ ಮಾಡೋಕ್ಕೆ RSA30ನ ಹೇಗೆ ಸ್ಕ್ಯಾನ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಗೂಗಲ್ನಲ್ಲಿ ನಾವು ಸ್ಟಾಕ್ ಎಡ್ಜ್ ವೆಬ್ ಅಂತ ಸರ್ಚ್ ಮಾಡ್ತಾ ಹೋಗೋಣ. ಸರ್ಚ್ ಮಾಡಿದಾಗ ಇಲ್ಲಿ ಸ್ಟಾಕ್ ಎಡ್ಜ್ ವೆಬ್ ವೆಬ್ಸೈಟ್ ನಮಗೆ ಶೋ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ತರ ಡ್ಯಾಶ್ ಬೋರ್ಡ್ ಕಾಣ್ತಾ ಹೋಗುತ್ತೆ. ಸೊ ಇಲ್ಲಿ ನಮಗೆ ಅನಾಲಿಟಿಕ್ಸ್ ಅಂತ ಶೋ ಆಗುತ್ತೆ. ಅದ್ರ ಮೇಲೆ ಬಂದ್ರೆ ನಮಗೆ ಸ್ಕ್ಯಾನ್ಸ್ ಅಂತ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಗೆ ಇಲ್ಲಿ ಕಾಣ್ತಾ ಇದೆ ಪ್ರೈಸ್ ಆಕ್ಷನ್ಸ್, ಪ್ರೈಸ್ ಸ್ಕ್ಯಾನ್ಸ್, ವ್ಯಾಲ್ಯೂಮ್ ಅಂಡ್ ಡೆಲಿವರಿ ಸ್ಕ್ಯಾನ್ಸ್, ಟೆಕ್ನಿಕಲ್ ಸ್ಕ್ಯಾನ್ಸ್ ಅಂತ. ಸೊ ನಮಗೆ RSIನ ನಾವು ಸ್ಕ್ಯಾನ್ಸ್ ಮಾಡಬೇಕಂದ್ರೆ ನಮಗೆ ಮೊದಲು ಬೇಕಾಗಿರೋದು ಟೆಕ್ನಿಕಲ್ ಸ್ಕ್ಯಾನ್ಸ್. ಸೊ ಇಲ್ಲಿ ನಮಗೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಸ್ಕ್ಯಾನ್ಸ್ ಅಂತ ಕಾಣ್ತಾ ಇದೆ ಅಲ್ವಾ, 4th ಒನ್ ಅಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ಗೆ ಬನ್ನಿ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. RSI ಓವರ್ಸೋಲ್ಡ್ ಝೋನ್ ಅಂತ ಇದೆ. RSA30ನಲ್ಲಿ RSI ಓವರ್ಸೋಲ್ಡ್ ಝೋನ್ ನಮಗೆ ಕಾಣ್ತಾ ಹೋಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಮಗೆ ಇಲ್ಲಿ ತುಂಬಾ ಸ್ಟಾಕ್ಸ್ ಬರ್ತಾ ಇದೆ, ಬಟ್ ನಮಗೆ ಇಷ್ಟೊಂದು ಸ್ಟಾಕ್ಸ್ ಬೇಡ. ಮೇಜರ್ ಸ್ಟಾಕ್ಸ್ ನಮಗೆ ಬರ್ತಾ ಇದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಫ್ಟಿ 50ನಲ್ಲಿ ಯಾವ ಸ್ಟಾಕ್ಸ್ RSA30ಗೆ ಬಂದಿದೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಫಿಲ್ಟರ್ ಆಪ್ಷನ್ ಇದೆ. ಈ ಫಿಲ್ಟರ್ ಆಪ್ಷನ್ನ ನಾವು ಯೂಸ್ ಮಾಡಿಕೊಂಡು ಬೈ ಇಂಪಾರ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಾಣುತ್ತೆ ನಮಗೆ ಡಿಫ್ರೆಂಟ್ ಸೆಗ್ಮೆಂಟಲ್ಲಿ ಸ್ಟಾಕ್ಸ್ ಕಾಣ್ತಾ ಹೋಗುತ್ತೆ. ಸೊ ನಮಗೆ ಬೇಕಾಗಿರೋದು ನಿಫ್ಟಿ 50 ಸ್ಟಾಕ್ಸ್. ಸೊ ನಿಫ್ಟಿ 50ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಅಂತ ಕೊಟ್ಟರೆ ನಮಗೆ ಇಲ್ಲಿ ಕಾಣ್ತಾ ಹೋಗುತ್ತೆ ನಿಫ್ಟಿ 50ನಲ್ಲಿ ಯಾವ ಕಂಪ್ನೀಸ್ RSA30ಗೆ ಬಂದಿದೆಯೋ ಆ ಕಂಪ್ನಿಲಿ ನಮಗೆ ಇವಾಗ ಕಾಣ್ತಾ ಇದೆ. 2025ರಲ್ಲಿ ಯಾವುದು ಬೆಸ್ಟ್ ಸ್ಟಾಕ್ ಅಂತ ನಿಮಗೆ ಗೊತ್ತಾಗಬೇಕಾ? ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಸ್ಟಾಕ್ಸ್ ಅಂತ ಕಮೆಂಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ.